ಬಿಗ್ ಬಾಸ್ ಶೋನಲ್ಲಿ ಜಗಳ ತಾಂಡವವಾಡ್ತಾ ಇದೆ. ಅದರಲ್ಲೂ ಕಚ್ಚಡ ಕಿತ್ತಾಟ ಜೋರಾಗಿದೆ. ಅಷ್ಟಕ್ಕೂ ಈ ಕಚ್ಚಡ ಗಲಾಟೆ ಶುರುವಾಗಿದ್ದು ಎಲ್ಲಿ ಗೊತ್ತಾ? ಇಡೀ ಕತೆ ಇಂಟ್ರೆಸ್ಟಿಂಗ್ ಆಗಿದೆ, ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಮನೆಗೆ ವಿಲನ್ ಎಂಟ್ರಿ ಆದಾಗಿನಿಂದ ಮನೆಯಲ್ಲಿ ಗಲಾಟೆ ಜೋರಾಗಿ ನಡೀತಾ ಇದೆ. ಅದರಲ್ಲೂ ನಾಮಿನೇಷನ್ ವೇಳೆಯಂತೂ ದೊಡ್ಡ ದೊಡ್ಡ ಪದಗಳು, ಅಸಭ್ಯ ವರ್ಡ್ಸ್ಗಳು ಬಳಕೆಯಾಗಿವೆ. ಅದರಲ್ಲಂತೂ ಈ ಕಚ್ಚಡ ಅನ್ನೋ ಪದ ಅಬ್ಬಬ್ಬಾ. ರಜತ್ ನಾಮಿನೇಷನ್ ಮಾಡುವಾಗ ಅಶ್ವಿನಿ ಹೆಸರನ್ನ ತೆಗೆದುಕೊಳ್ತಾರೆ. ಅದಕ್ಕೆ ಒಂದಷ್ಟು ಕಾರಣಗಳನ್ನ ಕೂಡ ಕೊಡ್ತಾರೆ. ಈ ವೇಳೆ ಇಬ್ಬರ ನಡುವೆ ಜೋರು ಜಗಳ ನಡೆಯುತ್ತೆ. ಬಜರ್ ಮುಗಿದ್ರೂ ಈ ಜಗಳ ನಡೀತಾಲೆ ಇರುತ್ತೆ. ಅಂತಿಮವಾಗಿ ಅಶ್ವಿನಿಯನ್ನ ಸ್ವಿಮ್ಮಿಂಗ್ ಪೂಲ್ಗೆ ರಜತ್ ತಳ್ತಾರೆ. ಈ ವೇಳೆ ತಾಳ್ಮೆಯನ್ನ ಕಳೆದುಕೊಂಡ ಅಶ್ವಿನಿ ಗೌಡ ರಜತ್ನನ್ನ ಕಚಡ ಅಂತ ಕರೀತಾರೆ. ಇದಕ್ಕೆ ಒಮ್ಮೊಮ್ಮೆ ಯೋಚಿಸದೆ ತಿರುಗಿ ಮಾತನಾಡಿದ ರಜತ್ ನೀನು ಕಚಡ ಅಂತ ಕರೀತಾರೆ. ಹೀಗೆ ರಜತ್ ಮತ್ತು ಅಶ್ವಿನಿ ನಡುವೆ ಕಚ್ಚಡ ಕಿತ್ತಾಟ ನಡೆದಿದೆ ಅಂತಾನೆ ಹೇಳ್ಬೋದು. ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತಹ ಇಂಥ ದೊಡ್ಡ ಶೋನಲ್ಲಿ ಈ ರೀತಿಯ ಪದ ಬಳಕೆ ಎಷ್ಟು ಸರಿ ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಕಚ್ಚಡ ಪದ ಪ್ರಯೋಗ ಸರಿನಾ ತಪ್ಪಾ? ಕಮೆಂಟ್ ಮಾಡಿ ತಿಳಿಸಿ.